ಅಣ್ಣಾ ಟಿಎಂಕೆ ಗೆದ್ರೆ ಪ್ರತಿ ಕುಟುಂಬಕ್ಕೂ 10,000 ಫ್ರೀ ಅಂತೆ. ಸುಪ್ರೀಂ ಚಾಟಿ ಬೀಸಿದ್ರು ನಿಲ್ಲದ ಗ್ಯಾರಂಟಿ ಭಾಗ್ಯ. ಗೆಲ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಗ್ಯಾರಂಟಿ ಭಾಗ್ಯ ಹೊಸ ಹೊಸ ರೀತಿಯಾದದ್ದು, ಆಕರ್ಷಕವಾಗಿದ್ದು, ಜನರನ್ನ ಸೆಳೆಯುವಂಥದ್ದು, ವೋಟ್ ಹಾಕಲೇಬೇಕು ಇವರು ಈ ಸ್ಕೀಮ್ ನೋಡಿಕೊಂಡು ಅನ್ನೋ ರೀತಿಯಲ್ಲಿ ಒಂದಷ್ಟು ಅನೌನ್ಸ್ ಮಾಡ್ತಾ ಇದ್ದಾರೆ. ಕೋರ್ಟ್ ಆಲ್ರೆಡಿ ಚಾಟಿ ಬೀಸಿದೆ, ಆದ್ರೂ ಕೇಳ್ತಾ ಇಲ್ಲ. ತಮಿಳುನಾಡು ವಿಧಾನಸಭಾ ಚುನಾವಣೆ ಕೆಲವೇ ದಿನ ಬಾಕಿ ಇದೆ. ಬಿಜೆಪಿ ಮಿತ್ರ ಪಕ್ಷ ಎಐಎಡಿಎಂಕೆ ಪ್ರತಿ ಕುಟುಂಬಕ್ಕೆ ಒಂದು ಸಲ 10,000 ರೂಪಾಯಿ ಪರಿಹಾರ ಸೇರಿ ಕೆಲವು ಗ್ಯಾರಂಟಿಗಳನ್ನು ಘೋಷಿಸಿದೆ. ಪುಕ್ಕಟ್ಟೆ ಯೋಜನೆಗಳ ಘೋಷಣೆಯಿಂದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆಗೆ ಚಾಟಿ ಬೀಸಿದ ಬೆನ್ನಲ್ಲೇ ಈ ಘೋಷಣೆಗಳು ಹೊರಬಿದ್ದಿದೆ. ಮಾಜಿ ಸಿಎಂ ಜಯಲಲಿತಾ ಜನ್ಮದಿನ ಪಕ್ಷದ ಅಧ್ಯಕ್ಷ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಈ ಘೋಷಣೆಯನ್ನ ಮಾಡಿದ್ದಾರೆ. 2,000 ರೂಪಾಯಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಭತ್ಯೆ, ಆಮೇಲೆ 1,000 ರೂಪಾಯಿ PU ಪಾಸಾದ ನಿರುದ್ಯೋಗಿಗಳಿಗೆ ಅಂತ ಕೊಡೋದಂತೆ, ಆಮೇಲೆ 1,000 ರೂಪಾಯಿ ಪಡಿತರ ಚೀಟಿದಾರರಿಗೆ ಪೊಂಗಲ್ ಪ್ರೋತ್ಸಾಹ ಧನ ಅಂತೆ 1,000 ರೂಪಾಯಿ, ಆಮೇಲೆ 12,000 ರೂಪಾಯಿ ಮೀನುಗಾರಿಕೆ ನಿಷೇಧ ಅವಧಿ ನೆರವು ನೀಡೋದಂತೆ, 450 ಕೈಮೊಗ್ಗ ನೇಕಾರರಿಗೆ ಮಾಸಿಕ 450 ಯೂನಿಟ್ ಉಚಿತವಾಗಿ ನೀಡೋದಂತೆ. ಹೀಗೆ ಒಂದಾದ್ಮೇಲೆ ಒಂದು ಆಕರ್ಷಕ ರೀತಿಯಾದಂಥ ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಅಧಿಕಾರಕ್ಕೆ ಬಂದ ತಕ್ಷಣ DMK ಕ್ರಮಗಳಿಂದಾಗಿ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪ್ರತಿ ಕುಟುಂಬಕ್ಕೆ ಒಂದು ಸಲ 10,000 ರೂಪಾಯಿ ಪರಿಹಾರ ನೀಡೋದು. ಒಂದೇ ಸತಿ ತಿಂಗಳ ಹಾಕ್ತಾರೆ, 6 ತಿಂಗಳಿಗೆ ಒಂದ್ಸತಿ ಹಾಕ್ತಾರೆ, 3 ತಿಂಗಳಿಗೆ ಒಂದ್ಸತಿ ಹಾಕ್ತಾರೆ ಅಂತ ಅಲ್ಲ, ಒಂದ್ಸಲ 10,000 ರೂಪಾಯಿ ಪರಿಹಾರ ನೀಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಉದ್ಯೋಗಕ್ಕಾಗಿ ಕಾಯ್ತಾ ಇರುವ ಪದವೀಧರರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡೋದಂತೆ. ಇನ್ನೇನು ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ಮತ್ತೆ ಇನ್ನು ಕೆಲಸಕ್ಕೆ ಯಾಕೆ ಹೋಗೋದು ಅಂತ ಕೂತ್ಬಿಟ್ರೆ. ಆಮೇಲೆ ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಂಡವರಿಗೆ 1,000 ರೂಪಾಯಿ ಅಂತೆ. ಮೀನುಗಾರಿಕೆ ನಿಷೇಧದ ಸಮಯದಲ್ಲಿ ಪರಿಹಾರ ಅಂತ 8,000 ರೂಪಾಯಿಂದ 12,000 ರೂಪಾಯಿ ಅಂತೆ. ಸೊ ಈ ಥರದ್ದೆಲ್ಲ ಪ್ಲಾನ್ ಮಾಡಿದ್ದಾರೆ. ಬೇಕಿತ್ತ ಇದು ಅನ್ನೋ ಪ್ರಶ್ನೆ ಕೋರ್ಟ್ ಆಲ್ರೆಡಿ ವಿಷಯ ಏನು, ವಿಚಾರ ಏನು ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಇದರಿಂದ ಆರ್ಥಿಕವಾಗಿ ಸಮಸ್ಯೆ ಆಗತ್ತೆ, ಆರ್ಥಿಕವಾಗಿ ಹೊಡೆತ ಬೀಳತ್ತೆ. ಈ ಆದಾಯ ಸಂಪನ್ಮೂಲ ಕ್ರೋಢೀಕರಣ ಅಂತ ನಾವು ಏನು ಹೇಳ್ತೀವೋ ಅದಕ್ಕೆ ಸಿಕ್ಕಾಪಟ್ಟೆ ಹೊಡೆತ ಬೀಳುತ್ತೆ. ಆಮೇಲೆ ಏನಾಗುತ್ತೆ, ಆ ಬೆಲೆ ರೇಟ್ ಜಾಸ್ತಿ, ಈ ಬೆಲೆ ರೇಟ್ ಜಾಸ್ತಿ, ಆದಾಯ ಹುಡ್ಕಕ್ಕೆ ಶುರು ಮಾಡಬೇಕಾಗತ್ತೆ. ಆದಾಯ ಹುಡ್ಕಕ್ಕೆ ಶುರು ಮಾಡಿದಾಗ ಸರ್ಕಾರ, ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆ ಸರ್ಕಾರ, ಇವ್ರು ಈಗೇನು ಇದನ್ನೆಲ್ಲ ಹೇಳಿದಾರಲ್ಲ, ಇವ್ರು ಅಕಸ್ಮಾತ್ ಅಧಿಕಾರಕ್ಕೆ ಬಂದರು ಅಂತ ಅಂದಮೇಲೆ ಆಮೇಲೆ ಸಂಪನ್ಮೂಲ ಕ್ರೋಢೀಕರಣ ಆಗಬೇಕಲ್ಲ, ಅದಕ್ಕೇನು ಮಾಡೋದು, ಎಲ್ಲೆಲ್ಲಿಂದ ಆದಾಯವನ್ನು ನಾವು ತಗೋಬೋದು ಅದ್ರ ಮೇಲೆಲ್ಲ ಇವರು ಅಧಿಕಾರ ಚಲಾಯಿಸ್ಕೊಂಡು ಬರ್ತಾರೆ. ಆಗ ಸಮಸ್ಯೆ ಆಗೋದು ಯಾರಿಗೆ, ಆರ್ಥಿಕವಾಗಿ ಹೊಡೆತ ಬೀಳುತ್ತೆ, ಆರ್ಥಿಕವಾಗಿ ದಿವಾಳಿ ಆಗೋ ಪರಿಸ್ಥಿತಿ ಬರುತ್ತೆ. ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಈ ಥರದ್ದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದು ಗೊತ್ತಿಲ್ಲ, ಗೆದ್ರಿ ಏನಾಗುತ್ತೆ ಇವರು, ಆಮೇಲೆ ಅದು ಯಾವ ರೀತಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ. ಈ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯಲ್ಲೂ ಒಂದಷ್ಟು ಅಸಮಾಧಾನಗಳಿದೆ. ಬೇಡ, ಯಾಕೆ ಕೊಡ್ತೀರಾ ಅಂತ. ಬಟ್ ಇದರ ಫಲಾನುಭವಿಗಳು ಕೊಡಬೇಕು ಅನ್ನೋ ಥರನೂ ಇದೆ. ಒಟ್ಟಿನಲ್ಲಿ ಇಲ್ಲಿ ಕೋರ್ಟೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಈ ರೀತಿಯಾಗಿ ಅನೌನ್ಸ್ ಮಾಡಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ.